ಹೇಳ್ತಿದಾರೆ ನಮ್ಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಹಣ ಇಲ್ಲ ಎಲ್ಲರಿಗೆ ನಾವು ಗ್ಯಾರಂಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಇದನ್ನೆಲ್ಲ ನೋಡುವಾಗ ನಿಮ್ಗೆ ಏನಂತ ಅನಿಸ್ತದೆ? ಈ ಮಧ್ಯದಲ್ಲಿ ಹಿಂಗಂದ್ರೆ ಮತ್ತೆ ನೆಕ್ಸ್ಟ್ ವರ್ಷ ನೆಕ್ಸ್ಟ್ ಸತಿ ಎಲೆಕ್ಷನ್ ಗೆ ಬರೋದು ಡೌಟ್. ಅದು ಕೊಟ್ಟವನ್ನೆಲ್ಲ ಅವ್ರು ಕೊಡ್ಬೇಕಲ್ಲ, ಅವ್ರು ಹೇಳಿದವನ್ನೆಲ್ಲ ಕೊಡ್ಬೇಕು. ಕೊಡ್ತಿದ್ದಾರೆ ಅಂತ ಭರವಸೆ ಕೊಟ್ಟಿದ್ದಾರೆ, ಅವ್ರು ಕೊಡ್ತಾರೆ ಅನ್ನೋದು ನಮ್ಗೆ ನಂಬಿಕೆ ಇದೆ. ಅದೇ ಕೊಟ್ಟ ಮಾತಿಗೆ ತಪ್ಪಂಗಾಗತ್ತೆ, ಎಲ್ಲರಿಗೆ ಆಸೆ ಹುಟ್ಟಿಸಿ ಮತ್ತೆ ಮೋಸ ಮಾಡ್ದಂಗಾಗತ್ತೆ. ಅವ್ರು ಮುಂಚೆನೆ ತಗೊಳ್ಬಾರ್ದು, ಮುಂಚೆನೆ ಹೇಳ್ಬಾರ್ದಿತ್ತು ನಾವು ಆಗ ಮಾಡ್ತೇವೆ ಈಗ ಮಾಡ್ತೇವೆ ಅಂತ. ಅದು ಮಾಡಿದಾಗಲ್ಲ ಈಗ ಅವ್ರಿಗೆ ಅಷ್ಟು ಪ್ರಾಬ್ಲಮ್ ಬರ್ಬೋದು. ಸರ್, ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿದೆ, ಅದಂದ್ರೆ ಗ್ಯಾರಂಟಿ ಹೇಳಿ ಆಡಳಿತಕ್ಕೆ ಬಂದಿದೆ. ಆದ್ರೆ ಈಗ ಹೇಳ್ತಿದಾರೆ ನಮ್ಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಹಣ ಇಲ್ಲ ಎಲ್ಲರಿಗೆ ನಾವು ಗ್ಯಾರಂಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಇದನ್ನೆಲ್ಲ ನೋಡುವಾಗ ನಿಮ್ಗೆ ಏನಂತ ಅನಿಸ್ತದೆ? ಅವ್ರು ಮುಂಚೆನೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಇದ್ ಮಾಡ್ಬೇಕಾಗಿತ್ತು. ಈ ಮಧ್ಯದಲ್ಲಿ ಹಿಂಗಂದ್ರೆ ಮತ್ತೆ ನೆಕ್ಸ್ಟ್ ವರ್ಷ ನೆಕ್ಸ್ಟ್ ಸತಿ ಎಲೆಕ್ಷನ್ ಗೆ ಬರೋದು ಡೌಟ್. ಅದೇ ಕೊಟ್ಟ ಮಾತಿಗೆ ತಪ್ಪಂಗಾಗತ್ತೆ, ಎಲ್ಲರಿಗೆ ಆಸೆ ಹುಟ್ಟಿಸಿ ಮತ್ತೆ ಮೋಸ ಮಾಡ್ದಂಗಾಗತ್ತೆ. ಏನ್ ಹೇಳಿ ಬಯಸಿರೋ ಒಟ್ಟಾಗಿ ಅವರಿಗೆ? ಅಲ್ಲ, ಇವೆಲ್ಲ ಸರಿ ಇಲ್ಲ, ಮಾಡಂಗಿಲ್ಲ. ಇದು ಹೇಳಿರೋ ಮಾತಿಗೆ ಕೊಡ್ಲೇಬೇಕು ಅವ್ರು. ಅದಷ್ಟಲ್ಲದೆ ಈಗ 5-6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಎಲ್ಲ ಬರ್ತಾ ಇಲ್ಲ, ಅದಷ್ಟಲ್ಲದೆ ಅಕ್ಕಿದು ಹಣ ಸಹ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನು ಬಂದಿದೆ? ಇಲ್ಲ, ಅವರು ಸ್ಟಾರ್ಟಿಂಗ್ ಮಾಡಿದ್ರಲ್ಲ, ಈಗ ರಾಜೀನಾಮೆ ಕೊಟ್ಟೆ ಮನೆಯಲ್ಲಿ ಇರ್ಬೇಕಷ್ಟೇ. ಈಗ ಸದ್ಯಕ್ಕೆ ಯಾವ್ದು ಯೂಸ್ ಇಲ್ಲ. ಸರ್ ನಮಸ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿದೆ, 5 ಗ್ಯಾರಂಟಿಗಳನ್ನು ಕೊಡ್ತಾ ಇದೆ. ಇತ್ತೀಚೆಗೆ ನಾವು ನ್ಯೂಸ್ ಅಲ್ಲಿ ನೋಡಿದ್ದೇವೆ, ಈ ಗ್ಯಾರಂಟಿ ಹಣ ಬರಲಿಲ್ಲ ಅದೆಷ್ಟು ಮಂದಿಗೆ, ಆ ಹಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ, ಎಲ್ರಿಗೂ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಗ್ಯಾರಂಟಿ. ಇದನ್ನೆಲ್ಲ ನೋಡೋಕೆ ಕೊಡ್ತಿದ್ದಾರೆ ಅಂತ ಭರವಸೆ ಕೊಟ್ಟಿದ್ದಾರೆ, ಅವ್ರು ಕೊಡ್ತಾರೆ ಅನ್ನೋದು ನಮ್ಗೆ ನಂಬಿಕೆ ಇದೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಯಾವುದೋ ಒಂದು ಕೊರತೆಯಿಂದ ನಿಂತಿರಬಹುದು, ಆ ಹಣವನ್ನು ಮುಂದೆ ಕೊಡ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಇದೆ. ಅವ್ರು ಹೇಳ್ತಿದ್ದಾರೆ ಏನಂದ್ರೆ, ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ ನಮ್ಗೆ ಈಗ ಎಲ್ರಿಗೂ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕೆಲವರನ್ನೆಲ್ಲ ನಾವು ಕಟ್ ಮಾಡ್ತೇವೆ, ಎಲ್ರಿಗೂ ಕೊಡ್ಲಿಕ್ಕೆ ಆಗಲ್ಲ ಅಂತ. ಏನ್ ಹೇಳ್ತೀರಿ? ಇಲ್ಲ, ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, ನಮ್ಗೆ ಹುಷಾರಿಲ್ಲದ ಕಾರಣದಿಂದ ನಮಗೂ ಇವಾಗ ಕೊಡಕ್ ಆಗಿಲ್ಲ, ಅದನ್ನೇನದಲ್ಲ ಎಲ್ಲರಿಗೂ ತಲುಪ ವ್ಯವಸ್ಥೆ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಮೊನ್ನೆ ಒಂದು ಹೇಳಿದ್ದಾರೆ. ಕೊಡ್ಬೋದು ಅಂತ ಅನಿಸ್ತದೆ? ಅನಿಸ್ತಾ ಇರುತ್ತೆ. ಅದು ಕೊಟ್ಟವನ್ನೆಲ್ಲ ಅವ್ರು ಕೊಡ್ಬೇಕಲ್ಲ, ಅವ್ರು ಹೇಳಿದವನ್ನೆಲ್ಲ ಕೊಡ್ಬೇಕು. ಕೊಡೋದನ್ನು ಇದು ಹೇಳ್ಬಾರ್ದು. ಈಗ ಗ್ಯಾರಂಟಿ ಕೊಟ್ಟ ಮೇಲೆ ಯಾವ್ದು ಪರಿಸ್ಥಿತಿ ಬಂದ್ರೆ ಅವ್ರು ಮಾಡ್ಲೇಬೇಕು. ಏನ್ ಪರಿಸ್ಥಿತಿ ಬಂದ್ರು ಗ್ಯಾರಂಟಿ ಕೊಟ್ಟ ಮತ್ತಿಗೆ ತಪ್ಪಬಾರ್ದು. ಅವ್ರು ಮುಂಚೆನೆ ತಗೊಳ್ಬಾರ್ದು, ಮುಂಚೆನೆ ಹೇಳ್ಬಾರ್ದಿತ್ತು ನಾವು ಆಗ ಮಾಡ್ತೇವೆ ಈಗ ಮಾಡ್ತೇವೆ ಅಂತ. ಅದು ಮಾಡಿದಾಗಲ್ಲ ಈಗ ಅವ್ರಿಗೆ ಅಷ್ಟು ಪ್ರಾಬ್ಲಮ್ ಬರ್ತದೆ. ಮುಂಚೆ ಆಗಿತ್ತು ಹಾಗೆ ನಡೆಸ್ಬೋದಿತ್ತು. ಈಗ ಗ್ಯಾರಂಟಿ ನೀವು ಕೊಡ್ಲೇಬೇಕಂತ ಹೇಳ್ತೀರಾ? ಗ್ಯಾರಂಟಿ ಕೊಟ್ಟ ಮೇಲೆ ಕೊಡ್ಲೇಬೇಕು. ಹೇಳಿದ ಮತ್ತೆ ತಪ್ಪಲಿಗೆಲ್ಲ ಮಾತು ಕೊಟ್ರೆ, ಈಗ ನಾನಾದ್ರೂ ಮಾತು ಕೊಟ್ರೆ ಅದು ನಿಭಾಯಿಸಬೇಕು, ಇಲ್ಲದೆ ಕೊಡಬಾರ್ದು. ಕೊಟ್ಟ ಮಾತನ್ನು ತಪ್ಪಬಾರ್ದು.